ಎಲ್ಲರಿಗೂ ನಮಸ್ಕಾರ. ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಇದರ ಒಂದು ಅಡಿಯಲ್ಲಿ ನಡೆಯುತ್ತಿರುವಂಥ ಪದವಿ ಮಹಾವಿದ್ಯಾಲಯಗಳ NEP ವಿಷಯದಲ್ಲಿ BA ವಿದ್ಯಾರ್ಥಿಗಳಿಗೆ 5ನೇ ಸೆಮಿಸ್ಟರ್ನ ಅಂತಾರಾಷ್ಟ್ರೀಯ ಸಂಬಂಧಗಳು ಮೂಲ ಪರಿಕಲ್ಪನೆಗಳು ಎಂಬುವಂತಹ DSE 9 NEP ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎನ್ನುವಂಥ ಒಂದು ವಿಷಯವನ್ನು ಇಂದು ಬೋಧಿಸಲಾಗ್ತದೆ. ಈ ವಿಷಯದಲ್ಲಿ ಬರ್ತಕ್ಕಂಥ ಹಲವು ವಿಷಯಗಳ ಬಗ್ಗೆ ಕುರಿತು ಚರ್ಚೆ ವಿಮರ್ಶೆಗಳನ್ನು ಇಲ್ಲಿ ವಿಶ್ಲೇಷಣೆಯ ಮೂಲಕ ವಿವರಣೆಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ರಾಜಕೀಯ. ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ, ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪ, ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿ ಎನ್ನುವಂತಹ 1ನೇ ಅಧ್ಯಾಯದಲ್ಲಿ, ಹಾಗೆ 2ನೇ ಅಧ್ಯಾಯದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಕಾಸ ಎಂಬುವಂಥ ಅಧ್ಯಾಯವನ್ನು ನೋಡ್ತೀವಿ. ಇದರಲ್ಲಿ ಪ್ರಾಚೀನ ಗ್ರೀಕ್ ನಗರ ರಾಜ್ಯಗಳ ಅವಧಿಯನ್ನು ನೋಡ್ತೀವಿ, ರೋಮನ್ ಸಾಮ್ರಾಜ್ಯದ ಅವಧಿಯನ್ನು ನೋಡ್ತೀವಿ, ಮಧ್ಯಯುಗದ ಅವಧಿಯನ್ನು ನೋಡ್ತೀವಿ, ಮಧ್ಯಯುಗಾಂತ್ಯದ ಅವಧಿಯನ್ನು ನೋಡ್ತೀವಿ, ಆಧುನಿಕ ರಾಜ್ಯಗಳ ವ್ಯವಸ್ಥೆಯ ಅವಧಿಯನ್ನು ನೋಡ್ತೀವಿ. ಹಾಗೆ 3ನೇ ಅಧ್ಯಾಯದಲ್ಲಿ ಒಂದು ಶೈಕ್ಷಣಿಕ ಶಾಸ್ತ್ರವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಭಿವೃದ್ಧಿ ಎನ್ನುವಂತಹ ಅಧ್ಯಾಯವನ್ನು ಇಲ್ಲಿ ನಾವು ನೋಡ್ತೀವಿ. ಮೊದಲನೇ ಒಂದು ಆ ವಿಷಯದಲ್ಲಿ ಬರ್ತಕ್ಕಂಥದ್ದು ರಾಯಭಾರಕ ಇತಿಹಾಸದ ಹಂತ ಅಂತಂದೇಳಿ ನೋಡ್ತೀವಿ, ಪ್ರಚಲಿತ ಘಟನೆಗಳ ಹಂತ ಅಂತ ನೋಡ್ತೀವಿ, ಕಾನೂನಾತ್ಮಕ ಹಾಗೂ ಸಾಂಸ್ಥಿಕ ಹಂತವನ್ನು ನೋಡ್ತೀವಿ, ಯುದ್ಧೋತ್ತರ ಹಂತವನ್ನು ನೋಡ್ತೀವಿ. ಇದರಲ್ಲಿ ಪ್ರಮುಖವಾಗಿ 4 ಹಂತಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಅಧ್ಯಾಯ 4ರಲ್ಲಿ ವಿಶ್ವ ಯುದ್ಧಗಳು ಎನ್ನುವಂತಹ ಒಂದು ಅಧ್ಯಾಯವನ್ನು ನೋಡ್ತೀವಿ. ಇದು ಮೊದಲಿನಿಂದ ನಮಗೆ ಪರಿಚಿತವಾದಂಥದ್ದು. ಹಾಗೆ ಮೊದಲನೇ ವಿಶ್ವಯುದ್ಧವನ್ನು ನಾವು 1914ರಿಂದ 18ರವರೆಗೆ ನೋಡ್ತೀವಿ. ಅದರ ಒಂದು ಮೊದಲ ವಿಶ್ವಯುದ್ಧಕ್ಕೆ ಕಾರಣಗಳು ಏನೇನು ಹಂಗಾದರೆ ಎಂಬತಕ್ಕಂಥ ಈ ವಿಷಯವನ್ನು ಕುರಿತು ನೋಡ್ತೀವಿ. ಮೊದಲ ವಿಶ್ವಯುದ್ಧದ ಪರಿಣಾಮಗಳೇನು ಎನ್ನುವಂಥದ್ದನ್ನು ನೋಡ್ತೀವಿ. ಅದೇ ರೀತಿಯಾಗಿ ಜಗತ್ತಿನ ದ್ವಿತೀಯ ಯುದ್ಧ ವಿಶ್ವಯುದ್ಧ ಅಂತ ಹೇಳಿ ಕರೆಯತಕ್ಕಂಥದ್ದು, ದ್ವಿತೀಯ ವಿಶ್ವಯುದ್ಧದ ಬಗ್ಗೆ ಇಲ್ಲಿ ಯುದ್ಧಕ್ಕೆ ಕಾರಣಗಳು ಏನು, ಆ ದ್ವಿತೀಯ ವಿಶ್ವಯುದ್ಧದ ಪರಿಣಾಮಗಳೇನು ಎನ್ನುವಂಥದ್ದನ್ನು ನಾವು ಕುರಿತು ಅಧ್ಯಯನವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಜಾಗತಿಕ ರಾಜಕೀಯ ಮೇಲೆ ವಿಶ್ವ ಸಮರಗಳ ಪರಿಣಾಮಗಳೇನಾಯಿತು ಎನ್ನುವಂಥ ವಿಚಾರವನ್ನು ಇಲ್ಲಿ ನಾವು ಕಲಿತಾ ಹೋಗ್ತೀವಿ. ಅಧ್ಯಾಯ 5 ನೋಡ್ತೀವಿ, ಶೀತಲ ಸಮರ ಅಂತಂದೇಳ್ಬಿಟ್ಟು. ಶೀತಲ ಸಮರದ ಅರ್ಥ, ಶೀತಲ ಸಮರದ ಉಗಮ, ಶೀತಲ ಸಮರದ ಕಾರಣಗಳು, ಶೀತಲ ಸಮರದ ಪರಿಣಾಮಗಳು, ಶೀತಲ ಸಮರದ ಅಂತ್ಯ, ಸೋವಿಯತ್ ಒಕ್ಕೂಟ ವಿಘಟನೆ ಎಂಬುವಂಥ ಒಂದು ಈ ವಿಷಯ ಕುರಿತು ನಾವು ಚರ್ಚೆಯನ್ನು ನಡೆಸ್ತೀವಿ. ಅದೇ ರೀತಿಯಾಗಿ ಅಧ್ಯಾಯ 6 ರಾಷ್ಟ್ರೀಯ ಹಿತಾಸಕ್ತಿಯ ಬಗ್ಗೆ ನಾವು ಈ ಒಂದು ಅಧ್ಯಾಯದಲ್ಲಿ ಆ ಅರ್ಥ ಆಗಿರ್ಬೋದು, ಮೂಲಾಂಶಗಳ ಬಗ್ಗೆ ಆಗಿರ್ಬೋದು, ರಾಷ್ಟ್ರೀಯ ಹಿತಾಸಕ್ತಿಗಳ ಬಗ್ಗೆ ಆಗಿರ್ಬೋದು, ರಾಷ್ಟ್ರೀಯ ಹಿತಾಸಕ್ತಿಯ ಉತ್ತೇಜಿಸುವಂತಹ ವಿಧಾನಗಳು ಯಾವ್ಯಾವು ಎಂಬುವಂಥ ಸಾಧನಗಳನ್ನು ನಾವು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಅಧ್ಯಾಯ 7 ರಾಷ್ಟ್ರೀಯ ಶಕ್ತಿ ಎನ್ನುವಂಥ ಅಧ್ಯಾಯವನ್ನು ನೋಡ್ತೀವಿ. ರಾಷ್ಟ್ರೀಯ ಶಕ್ತಿಯ ಅರ್ಥ ಏನು ಹಂಗಾದರೆ? 2ನೇದಾಗಿ ರಾಷ್ಟ್ರೀಯ ಶಕ್ತಿಯ ಸ್ವರೂಪಗಳು, ರಾಷ್ಟ್ರೀಯ ಶಕ್ತಿಯ ರೂಪಗಳು, ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ರಾಷ್ಟ್ರೀಯ ಶಕ್ತಿಯ ಮಿತಿಗಳು ಯಾವ್ಯಾವು ಎಂಬತಕ್ಕಂಥದ್ದನ್ನು ಇಲ್ಲಿ ನಾವು ವಿಷಯವಾರವಾಗಿ ಆಳವಾಗಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ರಾಷ್ಟ್ರೀಯ ಶಕ್ತಿಯ ಮೌಲ್ಯಮಾಪನ ಏನು ಹಂಗಾದರೆ ಎಂಬತಕ್ಕಂಥದ್ದನ್ನು ನೋಡ್ತೀನಿ. ತದನಂತರದಲ್ಲಿ ಅಧ್ಯಾಯ 8ರಲ್ಲಿ ಶಕ್ತಿ ಸಮತೋಲನ ಎಂಬತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಶಕ್ತಿ ಸಮತೋಲನದ ಅರ್ಥ, ಶಕ್ತಿ ಸಮತೋಲನದ ಸ್ವರೂಪ, ಶಕ್ತಿ ಸಮತೋಲನದ ಕಾಪಾಡುವಂಥ ವಿಧಾನಗಳು ಯಾವ್ಯಾವು, ಆಧುನಿಕ ಯುಗದಲ್ಲಿ ಶಕ್ತಿ ಸಮತೋಲನದ ಪ್ರಸ್ತುತತೆ ಏನಿದೆ ಎನ್ನುವಂಥ ವಿಚಾರವನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳಿಯುತ್ತಾ ಹೋಗ್ತೀವಿ ಸ್ನೇಹಿತರೆ. ಅಧ್ಯಾಯ 9 ಈ ಒಂದು ವಿಷಯದಲ್ಲಿ ಸಾಮೂಹಿಕ ಭದ್ರತೆ ಮತ್ತು ರಾಯಭಾರತ್ವ ಎನ್ನುವಂಥದ್ದು. ಅದರಲ್ಲಿ ಮೇನ್ ಪ್ರಮುಖ ಅಂಶ ಅಂತಂದರೆ ಸಾಮೂಹಿಕ ಭದ್ರತೆ ಎನ್ನುವಂಥದ್ದಾಗಿರ್ಬೋದು, ಸಾಮೂಹಿಕ ಭದ್ರತೆಯ ಅರ್ಥ ಆಗಿರ್ಬೋದು, ಸಾಮೂಹಿಕ ಭದ್ರತೆಯ ಸ್ವರೂಪ, ಶಕ್ತಿ ಸಮತೋಲನ, ಸಾಮೂಹಿಕ ಭದ್ರತೆಯ ನಡುವಿನಿರ್ತಕ್ಕಂಥ ವ್ಯತ್ಯಾಸಗಳೇನು ಎನ್ನುವಂಥ ವಿಚಾರವನ್ನು ನೋಡ್ತೀವಿ. ವಿಶ್ವಸಂಸ್ಥೆ ಮತ್ತು ಸಾಮೂಹಿಕ ಭದ್ರತಾ ಕ್ರಮಗಳು ಯಾವ್ಯಾವು ಎನ್ನುವಂಥದ್ದನ್ನು ನೋಡ್ತೀವಿ. 2ನೇ ಅಂಶವನ್ನು ನೋಡಿದಾಗ ರಾಷ್ಟ್ರೀಯ ಭದ್ರತೆಯ ಪರಿಕಲ್ಪನೆ ಏನು ಎನ್ನುವಂಥ ವಿಚಾರವನ್ನು ನೋಡ್ತೀವಿ. ರಾಷ್ಟ್ರೀಯ ಭದ್ರತೆಯ ಅರ್ಥ ಹಾಗೂ ರಾಷ್ಟ್ರ ಭದ್ರತೆಯ ಸವಾಲುಗಳು ಯಾವ್ಯಾವು ಎನ್ನುವಂಥ ವಿಚಾರವನ್ನು ನೋಡ್ತೀವಿ. ಅದೇ ರೀತಿಯಾಗಿ 3ನೇ ಪ್ರಮುಖ ಅಂಶ ರಾಯಭಾರತ್ವ ಅಂತಂದೇಳಿ ನೋಡ್ತೀವಿ. ರಾಯಭಾರತದ ಅರ್ಥ, ರಾಯಭಾರತ್ವದ ಸ್ವರೂಪ
ಹಳೆಯ ಮತ್ತು ಹೊಸ ರಾಯಭಾರತ್ವ ಎಂಬತಕ್ಕಂಥ ವಿಚಾರವನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಧ್ಯಾಯ 10 ಸಶಸ್ತ್ರ ಸ್ಪರ್ಧೆ ಮತ್ತು ನಿಶಸ್ತ್ರೀಕರಣ ಎಂಬತಕ್ಕಂಥದ್ದನ್ನು ನೋಡ್ತೀವಿ. ಇದರಲ್ಲಿ ಪ್ರಮುಖ ಅಂಶ ಸಶಸ್ತ್ರ ಸ್ಪರ್ಧೆ. ಸಶಸ್ತ್ರ ಸ್ಪರ್ಧೆಯ ಅರ್ಥ, ಸಶಸ್ತ್ರ ಸ್ಪರ್ಧೆಯ ಪರಿಣಾಮಗಳು, ಸಶಸ್ತ್ರ ನಿಯಂತ್ರಣ ಮತ್ತು ನಿಶಸ್ತ್ರೀಕರಣ ಅಂತ ಹೇಳಿ ಕರಿತೀವಿ. ಸಶಸ್ತ್ರ ನಿಯಂತ್ರಣದ ಅರ್ಥ, ನಿಶಸ್ತ್ರೀಕರಣದ ಅರ್ಥ ಆಗಿರ್ಬೋದು. ಶಸ್ತ್ರ ನಿಯಂತ್ರಣದ ಹಾಗೂ ನಿಶಸ್ತ್ರೀಕರಣಗಳ ನಡುವಿನ ವ್ಯತ್ಯಾಸಗಳು ಮತ್ತು ಸಂಬಂಧ ಅನ್ನುವಂಥ ವಿಚಾರವನ್ನು ನೋಡ್ತೀವಿ. ಅದೇ ರೀತಿಯಾಗಿ 4ನೇ ಅಂಶ ಪರಮಾಣು ನಿಶಸ್ತ್ರೀಕರಣ ಪ್ರಯತ್ನಗಳ ಇತಿಹಾಸ ಎನ್ನುವಂಥದ್ದನ್ನು ನೋಡ್ತೀವಿ. ಅಧ್ಯಾಯ 11ರಲ್ಲಿ ವಿವಾದಗಳ ಶಾಂತಿಯುತ ಇತ್ಯರ್ಥ ಮತ್ತು ಸಂಘರ್ಷ ಪರಿಹಾರಗಳ ಸಿದ್ಧಾಂತ ಎನ್ನುವಂಥ ವಿಚಾರವನ್ನು ನೋಡ್ತಾ ಹೋಗ್ತೀವಿ. ಇದರಲ್ಲಿ ಪ್ರಮುಖವಾಗಿ 1ನೇ ಅಂಶ ಏನಪ್ಪ ಅಂತಂದರೆ ವಿವಾದಗಳ ಶಾಂತಿಯುತ ಇತ್ಯರ್ಥ ಅಂತ ಎನ್ನುವಂಥ ವಿಚಾರವನ್ನು ನೋಡ್ತೀವಿ. ಇದರಲ್ಲಿ ಅರ್ಥ ಆಗಿರ್ಬೋದು, ಹಾಗೆ ವಿಧಾನಗಳನ್ನು ತಿಳಿತಾ ಹೋಗ್ತೀವಿ. ಸಂಘರ್ಷ ಪರಿಹಾರದ ಸಿದ್ಧಾಂತಗಳು, ಸಂಘರ್ಷದ ಅರ್ಥಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ವಿಚಾರಗಳನ್ನು ಕುರಿತು ಸವಿಸ್ತಾರವಾದಂತಹ ವಿವರಣೆಯನ್ನು ನಾವು ನೀಡ್ತಾ ಹೋಗ್ತೀವಿ. ಹಾಗೆ ಸಂಘರ್ಷ ಪರಿಹಾರದ ಸಿದ್ಧಾಂತಗಳು ಎನ್ನುವಂಥ ವಿಚಾರವನ್ನು ಕೂಡ ಈ ಒಂದು ವಿಷಯವಾರಗಳಲ್ಲಿ ನಾನು ನೋಡ್ತಾ ಹೋಗ್ತೀನಿ ಸ್ನೇಹಿತರೆ. ಇನ್ನು ಕೊನೆಯದಾಗಿ ಅಧ್ಯಾಯ 12ರಲ್ಲಿ ಜಾಗತಿಕ ವ್ಯವಸ್ಥೆ ಎನ್ನುವಂಥ ವಿಚಾರವನ್ನು ನೋಡಿದಾಗ ಏಕಧ್ರುವೀಯ ವ್ಯವಸ್ಥೆ ಆಗಿರ್ಬೋದು, ದ್ವಿಧ್ರುವೀಯ ವ್ಯವಸ್ಥೆ ಆಗಿರ್ಬೋದು, ಬಹುಧ್ರುವೀಯ ವ್ಯವಸ್ಥೆ ಆಗಿರ್ಬೋದು, ಈ ವಿಚಾರಗಳನ್ನು ಭಾಳ ಸವಿಸ್ತಾರವಾಗಿ ವಿವರಣೆಯಾಗಿ ಇಷ್ಟೆಲ್ಲ ನಿಮಗೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆಗಳ ಎಂಬುವಂತಹ ಒಂದು ವಿಷಯದಲ್ಲಿ ಇರ್ತಕ್ಕಂಥ ಅಧ್ಯಾಯಗಳು 12 ಅಧ್ಯಾಯಗಳನ್ನು ಸವಿಸ್ತಾರವಾಗಿ ಮುಂದಿನ ತರಗತಿಗಳಲ್ಲಿ ನಾವು ವಿವರಣೆಯನ್ನು ನೀಡುತ್ತಾ ಹೋಗೋಣ. ಒಂದೊಂದೇಯಾಗಿ ಭಾಳ ಅರ್ಥಗರ್ಭಿತವಾಗಿ ವಿಚಾರವನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಎನ್ನುವಂಥ ವಿಚಾರವನ್ನು ತಿಳಿತಾ ತಮಗೆಲ್ಲರಿಗೂ ಕೂಡ ವೀಕ್ಷಿಸೋಕ್ಕೆ ಧನ್ಯವಾದಗಳು.